ಪ್ರೀತಿ ಜೀವನಗೆ ಸ್ವಾಗತ. ನಾನು ಇವತ್ತು ಗೋಧಿಯಿಂದ ಚಿತ್ರಾನ್ನ ಮಾಡ್ತಾ ಇದ್ದೀನಿ, ಗೋಧಿ ನುಚ್ಚಿಂದ. ಬನ್ನಿ ಸ್ನೇಹಿತರೆ, ಹೇಗ್ ಮಾಡೋದು ಅಂತ ನೋಡಿಸ್ತೀನಿ. ಇವಾಗ ನಾನು ಮೊದ್ಲಿಗೆ ಮೆಣಸಿನ್ಕಾಯಿ ಒಂದ್ 5-6 ಮೆಣಸಿನ್ಕಾಯಿ ಹಾಕೊಳ್ತೀನಿ. ಮತ್ತೆ ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ ಸೊಪ್ಪು ಒಂದ್ ಮುಷ್ಟಿ, ಸಬ್ಬಕ್ಕಿ ಸೊಪ್ಪು ಒಂದ್ ಸಣ್ಣ ಕಟ್ಟಾದ್ರೆ 1 ಕಟ್ಟು, ದೊಡ್ಡ ಕಟ್ಟಾದ್ರೆ ಅರ್ಧ ಕಟ್ಟು ನಾನು ಸೊಪ್ಪನ್ನ ತಗೊಂಡಿದೀನಿ. ಇದಕ್ಕೆ ಪುಡಿ ಮಾಡೋದಿಗೆ ರಫ್ ಆಗಿ ಪುಡಿ ಮಾಡೋದಕ್ಕೆ ಇಷ್ಟೇನೇನೆ, ಇನ್ನೇನಿಲ್ಲ. ಮಾಮೂಲಿ ನಾನು ಗೋಧಿ ರವೆನ ಇವಾಗ ಬಾಣ್ಲಿನಲ್ಲಿ ಹುರ್ಕೊಳ್ತೀನಿ. ಫಸ್ಟ್ ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ಇದು ರಫ್ ಆಗಿ ರುಬ್ಕೊಂಡಿದೀನಿ. ಇದು ಇವಾಗ ಎಣ್ಣೆ ಹಾಕೊಳ್ತೀನಿ. ಕಡಲೆ ಬೀಜನ ಫಸ್ಟ್ ಹಾಕಿ ಕರ್ದಿ ತೆಕ್ಕೊಬಿಡೋಣ. ಬೀಜ ಮತ್ತೆ ಗೋಡಂಬಿ ಈ ಬಣ್ಣಕ್ಕಾಗಿದೆ, ಇದನ್ನ ತೆಕ್ಕೊಬಿಡೋಣ. ಇವಾಗ ಒಂದ್ ಸ್ವಲ್ಪ ಉದ್ದಿನ ಬೇಳೆ, ಸ್ವಲ್ಪ ಜೀರಿಗೆ, ಈರುಳ್ಳಿ ಹಾಕೊಳ್ಳೋಣ. ಈಗ ನಾನು 3 ಈರುಳ್ಳಿ ದಪ್ಪದ ಎತ್ಕೊಂಡಿದ್ದೀನಿ, ಈರುಳ್ಳಿ ಹಾಕ್ತೀನಿ. ಹೆಚ್ಚಿರ್ತಕ್ಕಷ್ಟು ಉಪ್ಪು ಇವಾಗ ಹಾಕ್ಬಿಡೋಣ. ಮಾಡಕ್ ರೆಡಿ ಇರ್ಬೇಕು. ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಈ ಚಳಿಗಾಲಕ್ಕಂತೂ ಎಲ್ಲದಕ್ಕೂ ಒಂಚೂರು ಶುಂಠಿನ ಉಪಯೋಗಿಸಿದ್ರೆ ಜೀರ್ಣ ಆಗುತ್ತೆ, ಮತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಒಂದೇ ಒಂದು ಟೊಮೊಟೊ ಕಟ್ ಮಾಡಿದ್ದೀನಿ, ಹಾಕೊಳ್ತಾ ಇದ್ದೀನಿ. ಈಗ ಅಷ್ಟು ಬೆಂದಿದೆ. ನಾನು ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿನ ಗ್ರೈಂಡ್ ಮಾಡ್ಕೊಂಡಿದ್ದೀನಲ್ಲ, ಅದನ್ನ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಒಂಚೂರು ಬಿಸಿ ಮಾಡ್ಕೊಳ್ಳೋಣ. ಸ್ವಲ್ಪ ಅರಿಶಿನ ಪುಡಿ, ಮಾಡ್ಕೋಬೇಕು. ಗ್ರೀನ್ ಆಗಿ ಐತೆ, ಗ್ರೀನ್ ಅಲ್ವಾ, ಹಂಗಾಗಿ ಇವಾಗ ನಾನು ಕರಿಬೇವು ಹಾಕೊಳ್ತಾ ಇದ್ದೀನಿ. ನೋಡಿ, ಇದು ನೀರು ಇವಾಗ ಚೆನ್ನಾಗಿ ಡ್ರೈ ಆಗಿದೆ. ಇವಾಗ ನಾವು ನೀರನ್ನು ಹಾಕೊಳ್ಳೋಣ. 1ಕ್ಕೆ 2ರಂತೆ 4 ಗ್ಲಾಸ್ ಹಾಕಿದ್ದೀನಿ ನಾನು, 8 ಗ್ಲಾಸ್ ಹಾಕ್ತಾ ಇದ್ದೀನಿ. ನೀವು ಎಷ್ಟು ಹಾಕೊಳ್ತೀರಾ ಅದು 1 ಗ್ಲಾಸ್ಗೆ 2 ಗ್ಲಾಸ್ ತರ ಕ್ವಾಂಟಿಟಿ ಹಾಕೋಬಹುದು. ಇದನ್ನ ಅಕ್ಕಿಲೂ ಬೇಕಾದ್ರೆ ಮಾಡ್ಕೋಬಹುದು. ನೋಡಿ, ಇವಾಗ ಮಾಡ್ತಾ ಇದೆ. ನೋಡಿ, ಇವಾಗ ಮರಳ್ತಾ ಇದೆ. ನಾನು ಮಿಕ್ಸ್ ಹಾಕ್ತಾ ಇದ್ದೀನಿ. ಈಗ ಹಾಕ್ಬಿಟ್ಟು ಒಂದು ತಿರುಗಿಸ್ಬಿಟ್ಟು ಒಂದು ಕುದಿ ಬಂದಿದ ತಕ್ಷಣ ಕುಕ್ಕರಿಂದ ಲಾಕ್ ಮಾಡ್ಬಿಡೋಣ. ಮಾಮೂಲಿ 2 ವಿಸಿಲ್ ತಗೊಳ್ಳೋಣ. ಸೇಮ್ ಇದೇ ನಾನು ಏನೇ ರೆಸಿಪಿನ ತೋರಿಸಿದೀನಿ ಅದೇ ತರದಲ್ಲಿ ಅಕ್ಕಿಯಿಂದನೂ ಸಹ ಮಾಡ್ಕೋಬಹುದು. ಇವಾಗ ನಾನು ಕುಕ್ಕರ್ನ ಲಾಕ್ ಮಾಡಿ, ಒಂದು ಮಳೆ ಬಂದಿದೆ, ಇವಾಗ ತಿರುಗಿಸ್ಕೊಳ್ಳೋಣ. ನೋಡಿ, ಆರಿದೆ. ಇವಾಗ ಇದು ಹಿಂಗೆ ನೀರ್ ತರನೇ ಇದ್ದಾಗ ಮಿಕ್ಸ್ ಮಾಡಕ್ಕೆ ಚೆನ್ನಾಗಿರುತ್ತೆ. ಮಿಕ್ಸ್ ಆದ್ರೆ ಅದು ಇದಾಗಲ್ಲ. ಫಸ್ಟಿಗೆ ನಾನು ಇಲ್ಲಿ 1 ಸ್ಪೂನ್ ಅಷ್ಟು ತುಪ್ಪ ಹಾಕ್ತೀನಿ. ಇದು ಸ್ವಲ್ಪ ಗೋಧಿ ಹಿಟ್ಟಿರುತ್ತಲ್ಲ, ಹಂಗಾಗಿ ನಾನು ಸ್ವಲ್ಪ ತುಪ್ಪ ಮನೆಯಲ್ಲಿ ಮಾಡಿರೋ ತುಪ್ಪ, ಇದು ಯಾವ್ದಾದ್ರೂ ಪರವಾಗಿಲ್ಲ. ಮತ್ತೆ ನೋಡಿ, ನಿಂಬೆ ಹಣ್ಣಿನ ರಸ 2 ನಿಂಬೆ ಹಣ್ಣು ತಗೊಂಡಿದ್ದೀನಿ ನಾನು. ಮತ್ತೆ ಕಡಲೆಕಾಯಿ ಬೀಜ ಮುಂಚೆನೆ ಎಣ್ಣೆನಲ್ಲಿ ಮಾಡಿದ್ನಲ್ಲ. ಇವಾಗ ಕೊತ್ತಂಬರಿ ಸೊಪ್ಪು, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡೋಣ.
ಎಲ್ಲಾನು ಹೊಂದ್ಕೊಳ್ಳುತ್ತೆ. 1-2 ಸೆಕೆಂಡ್ ಮುಚ್ಚಿಟ್ಬಿಟ್ರೆ ಸಾಕು. ಟೇಸ್ಟಿಯಾಗಿರುತ್ತೆ. ಮತ್ತೆ ಈಗಿನ ಚಳಿಗಾಲಕ್ಕೆ ಗೋಧಿ ಸ್ವಲ್ಪ ಹೀಟ್ ಅಲ್ವಾ, ಈ ತರದನ್ನೇ ಟಿಫನ್ ಇವಾಗ ಮಾಡಿದ್ರೆ ಒಳ್ಳೇದು. ಇದೇ ಸ್ಟೈಲಿನಲ್ಲಿ ಬೇಕಾದ್ರೆ ಅನ್ನದಲ್ಲಿನೂ ಮಾಡ್ಕೋಬಹುದು, ಅಕ್ಕಿ ಹಾಕಿ ಸಹ ಮಾಡ್ಕೋಬಹುದು. ಒಂಥರ ಉಪ್ಪಿಟ್ಟು ಹೋಟ್ಲಿನಲ್ಲಿ ಖಾರ ಬಾತ್ ತಗೊಳ್ತೀವಲ್ಲ ಆ ತರ ಇದೆ. 1-2 ನಿಮಿಷ ಹಿಂಗೆ ಮುಚ್ಚಿಟ್ಬಿಡೋಣ ಇದನ್ನ. ಗೋಧಿದು ಚಿತ್ರಾನ್ನ ರೆಡಿಯಾಗಿದೆ, ಗ್ರೀನ್ ಕಲರ್ ಚಿತ್ರಾನ್ನ. ಈಗ ನಾನು ಮಾಡಿದ್ದೀನಲ್ಲ ಆ ಸ್ಟೈಲಿನಲ್ಲಿ ರವೆನಲ್ಲೂ ಆದ್ರೂ ಮಾಡ್ಬೋದು, ರವೆಲ್ಲಾದರೆ ಹಂಗೆ ಪಾತ್ರೆಯಲ್ಲಿ ಮಾಡಬೇಕು, ಕುಕ್ಕರಲ್ಲಿ ಮಾಡೋ ಹಾಗಿಲ್ಲ. ಮತ್ತು ಅಕ್ಕಿನಲ್ಲೂ ಇದೇ ಶೈಲಿನಲ್ಲಿ ಮಾಡ್ಬೋದು. ಮತ್ತು ಇದರಲ್ಲಿ ಅವಲಕ್ಕಿಲೂ ಸಹ ಈ ಥರ ಮಾಡಿ ಮಳ್ಳೋದಕ್ಕೆ ನೀರಿಗೆ ಹಾಕೊಂಡು ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ. ಹಾಗಾಗಿ ನಾನು 4 ಥರ ರೇಷನಲ್ಲೂ ಮಾಡ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ಒಂದ್ಸತಿ ಮಾಡಿ ನೋಡಿಬಿಟ್ಟು ಕಮೆಂಟ್ ಹಾಕಿ ನನಗೆ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.